ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪರೀಕ್ಷಿತ್ ಆಸ್ಟ್ರೋ. ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಕರ ರಾಶಿಯವರಿಗೆ ದೇವರು ಕೊಟ್ಟ ಶಾಪಗಳು, ಮಕರ ರಾಶಿಯವರ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಮಕರ ರಾಶಿಯವರ ಜನ್ಮ ರಹಸ್ಯಗಳನ್ನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ತೆರೆದಿಡ್ತಾ ಇದ್ದೇವೆ. ಹೌದು ರೀ, ಮಕರ ರಾಶಿಯಲ್ಲಿ ಹುಟ್ಟಿದವರ ಕಥೆಯನ್ನು ಕೇಳ್ತಾ ಇದ್ದರೆ ಪ್ರತಿ ಹೃದಯವು ಮೌನವಾಗುತ್ತೆ. ಯಾಕೆ ಅಂತ ಅಂದರೆ ಇವರ ಮೇಲೆ ಇರುವ ಶಾಪಗಳು ಸಾಮಾನ್ಯ ಕಷ್ಟಗಳಲ್ಲ, ಇವು ಆತ್ಮವನ್ನು ನೆಲಕ್ಕೆ ಹಾಕುವಂಥ ಬಿರುಸಾದ ನೋವುಗಳು ಅಂತ ಹೇಳಬಹುದು. ಮಕರ ರಾಶಿಯವರ ಬದುಕನ್ನು ನಗುವಿನಿಂದ ಅಲ್ಲ, ಕಣ್ಣೀರಿನಿಂದ ಆರಂಭ ಮಾಡ್ಕೊಳ್ತಾರೆ. ಬಾಲ್ಯದಲ್ಲಿಯೇ ಇವರ ಕೈಯಲ್ಲಿ ಆಟಿಕೆಗಳಿರೋದಿಲ್ಲ, ಬದಲಾಗಿ ಜವಾಬ್ದಾರಿಗಳೇ ಮೊದಲ ಉಡುಗೊರೆಗಳಾಗಿರುತ್ತೆ. ಹಾಗೆ ಇವರು ಎಲ್ಲರ ಬದುಕನ್ನು ಬೆಳಗಿಸ್ತಾರೆ. ಆದರೆ ತಮ್ಮ ಬದುಕಿನಲ್ಲಿ ಬೆಳಕು ಬೇಕಂತ ಒಮ್ಮೆ ಕೇಳಿಕೊಂಡ್ರೆ ಆ ಬೆಳಕು ಕೂಡ ಇವರನ್ನು ತುಂಬ ಸಲ ಪರೀಕ್ಷೆ ಮಾಡುತ್ತೆ, ಕಷ್ಟ ನೋವು ಕೊಟ್ಟು ಇವರನ್ನು ಕಾಡಿಸುತ್ತೆ. ಹಾಗೆ ಇವರು ಮಕರ ರಾಶಿಯವರ ಬಹುದೊಡ್ಡ ಶಾಪ ಏನಪ್ಪ ಅಂತ ಅಂದರೆ ಇತರರ ಹೊರೆಗಳನ್ನು ತಮಗೆ ಬೇಕಿಲ್ಲದೆ ಹೊತ್ಕೊಂಡ್ಬಿಡ್ತಾರೆ. ಮಕ್ಕಳ ವಯಸ್ಸಿನಲ್ಲಿಯೇ ದೊಡ್ಡವರ ಜವಾಬ್ದಾರಿಗಳು ಇವರ ಕುತ್ತಿಗೆಗೆ ಬಂದು ಬಿದ್ದುಬಿಡತ್ತೆ. ಹೆಚ್ಚು ಕೆಲಸ, ಕಡಿಮೆ ಶಾಂತಿ. ಮಕರ ರಾಶಿಯವರ ಕೆಲಸದ ಹಿಂದೆ ಓಡ್ತಾ ಜೀವನದ ಸೌಂದರ್ಯವನ್ನು ಮರೆತುಬಿಡ್ತಾರೆ. ಯಾರನ್ನೂ ಅಷ್ಟು ಸುಲಭವಾಗಿ ನಂಬೋದೇ ಇಲ್ಲ ಈ ಮಕರ ರಾಶಿಯವರು. ತಮ್ಮ ನೋವನ್ನು, ಕಷ್ಟಗಳನ್ನು ಯಾರಿಗೂ ಹೇಳದ ಶಾಪ, ಕಣ್ಣೀರನ್ನು ಮೌನಕ್ಕೆ ಲಾಕ್ ಮಾಡುವಂಥ ಶಾಪ. ಇದರ ಅರ್ಥ ಏನು ಗೊತ್ತಾ? ಮಕರ ರಾಶಿಯವರು ಅಳ್ತಾರೆ, ಆದರೆ ಯಾರು ನೋಡದ ಕೊಠಡಿಯಲ್ಲಿ ತಮ್ಮ ನೋವು, ಕಷ್ಟಗಳು, ಭಾವನೆಗಳನ್ನು ಒಬ್ಬರೇ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಸದಾಕಾಲ ಕೊರಗ್ತಾ ಇರ್ತಾರೆ. ಇದು ಒಂದು ಬಲವಾದ ಶಾಪ ಅಂತ ನಾವಿಲ್ಲಿ ಹೇಳ್ಬಹುದಾಗಿದೆ. ಇನ್ನು ವಿಶ್ರಾಂತಿ ತೆಗೆದುಕೊಳ್ಳಲು ಅನುಮತಿ ಕೊಡದ ಶಾಪ. ಹಿಂಗಂದ್ರೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕರ ರಾಶಿಯವರು ವಿಶ್ರಾಂತ ಸ್ಥಿತಿಯಲ್ಲಿದ್ದರೆ ಇವರ ಮನಸ್ಸಿಗೆ ಒಂದು ಗಿಲ್ಟ್ ಕಾಡ್ತಾ ಇರುತ್ತೆ. ಅದೇನಪ್ಪ ಅಂತ ಅಂದರೆ, ನೀನು ಇನ್ನೂ ಕೆಲಸ ಮಾಡಬೇಕು, ಟೈಮ್ ವೇಸ್ಟ್ ಮಾಡಬೇಡ, ಇದು ನಿನ್ನ ಹಿಂದಿನ ಜನ್ಮದಲ್ಲಿ ತಪ್ಪಾದ ಕರ್ಮ, ಆ ಕರ್ಮನ ಹೊತ್ಕೊಂಡು ಈ ಜನ್ಮಕ್ಕೆ ಬಂದಿದೆಯಾ, ಅದನ್ನೆಲ್ಲ ಕಂಪ್ಲೀಟ್ ಮಾಡುವಂಥ ಅವರ ಆತ್ಮ ಅವ್ರಿಗೆ ವಾರ್ನ್ ಮಾಡ್ತಾ ಇರತ್ತೆ. ಹಾಗೆ ತಮ್ಮ ನೋವನ್ನು ಮರೆ ಮಾಡುವ ಶಾಪ. ಮಕರ ರಾಶಿಯವರು ತಮ್ಮ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದರೆ ಅವ್ರ ಮೈಂಡಲ್ಲಿ ಯಾವಾಗಲೂ ನಾನ್ ಸ್ಟಾಪ್ ಥಿಂಕಿಂಗ್ ಇರುತ್ತೆ ಆ್ಯಂಡ್ ತುಂಬ ಕ್ವೆಶನ್ಸ್ ಅವ್ರನ್ನ ಕಾಡ್ತಾ ಇರುತ್ತೆ. ವಾಟ್ ನೆಕ್ಸ್ಟ್, ವಾಟ್ ಅಬೌಟ್ ಫ್ಯೂಚರ್, ಆಮ್ ಐ ಡೂಯಿಂಗ್ ಎನಫ್, ವಾಟ್ ಇಫ್ ಐ ಫೀಲ್, ಈ ಥರ ಸಾವಿರಾರು ಪ್ರಶ್ನೆಗಳು ಅವ್ರ ಮನಸ್ಸಲ್ಲಿ ಸದಾ ಕಾಲ ಗುನುಗ್ತಾ ಇರುತ್ತೆ. ಈ ಥರ ನಾನ್ ಸ್ಟಾಪ್ ಚಿಂತೆ ಮಾಡ್ತಾ ಇರೋದ್ರಿಂದ ಇವರಿಗೆ ನೆಮ್ಮದಿಯ ಕೊರತೆ ತುಂಬ ಕಾಡ್ತಾ ಇರುತ್ತೆ. ಇದು ಬಹುದೊಡ್ಡ ಶಾಪ ಅಂತಲೇ ಹೇಳ್ಬೋದು. ಯಾರನ್ನು ನಿಜವಾಗಿ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ನನಗೆ ಯಾಕೆ ಹೀಗಾಗತ್ತೆ, ನನ್ನನ್ನು ಯಾರೂ ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ಅಂತ ಇವ್ರಿಗೆ ಯಾವಾಗಲೂ ಒಂದು ಕಟು ಭಾವನೆ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅತಿಯಾದ ಸೆಲ್ಫ್ ಕಂಟ್ರೋಲ್, ಇದೊಂದು ಬಹುದೊಡ್ಡ ಶಾಪ ಅಂತ ಹೇಳ್ಬೋದು ಈ ಮಕರ ರಾಶಿಯವರಿಗೆ. ಯಾಕೆ ಅಂತ ಅಂದರೆ ಮಕರ ರಾಶಿಯವರು ತಮ್ಮನ್ನು ತಾವು ಕಟ್ಟುಬದ್ಧ ಮಾಡ್ಕೊಳ್ತಾ ಇರ್ತಾರೆ. ತಮ್ಮ ಹಾರ್ಟ್, ಡಿಸೈರ್ಸ್, ಹ್ಯಾಪಿನೆಸ್, ನೋವು, ಫೀಲಿಂಗ್ಸ್, ಎಮೋಷನ್ಸ್ ಎಲ್ಲನೂ ಹೈಡ್ ಮಾಡ್ತಾ ಇರ್ತಾರೆ. ಇದರಿಂದ ಇವರು ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿರ್ತಾರೆ, ಹಾಗೆ ವೀಕ್ ಆಗಿರ್ತಾರೆ. ಮಕರ ರಾಶಿಯವರ ಬಹುದೊಡ್ಡ ಶಾಪ ಯಾವುದು ಗೊತ್ತಾ? ಪ್ರತಿ ಸಾಧನೆಯ ಹಿಂದೆ ಬಲಿ ಕೊಡಬೇಕಾದ ಶಾಪ. ಹಾಗಂದರೆ ಏನು ಗೊತ್ತಾ? ಹೌದು ವೀಕ್ಷಕರೇ, ಮಕರ ರಾಶಿಯವರಿಗೆ ಯಶಸ್ಸು ಬೇಕು ಅಂತ ಅಂದರೆ ಅವರು ತಮ್ಮ ಫ್ಯಾಮಿಲಿ, ಪ್ರೀತಿ, ಸ್ನೇಹ, ಸಂತೋಷ ಇವೆಲ್ಲನ ಬಲಿ ಕೊಡಬೇಕಾಗತ್ತೆ. ಹೀಗಿದ್ದರೆ ಮಾತ್ರ ಮಕರ ರಾಶಿಯವರಿಗೆ ಜೀವನದಲ್ಲಿ ಯಶಸ್ಸು ಅನ್ನೋದು ಸಿಗತ್ತೆ. ಅದಕ್ಕೋಸ್ಕರ ಮಕರ ರಾಶಿಯವರು ಯಶಸ್ಸಿಗೋಸ್ಕರ ಇವೆಲ್ಲವನ್ನು ತ್ಯಾಗ ಮಾಡೋಕ್ಕೆ ಸಿದ್ಧರಾಗಿರ್ತಾರೆ. ಇದು ಒಂದು ಬಹುದೊಡ್ಡ ಶಾಪ ಅಂತ ಹೇಳ್ಬೋದು. ಇನ್ನು ಸಾಕಷ್ಟು ವಿಷಯಗಳನ್ನು ನಮ್ಮ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀವಿ. ನಾವು ಕೊಡ್ತಾ ಇರೋ ಮಾಹಿತಿ ನಿಮಗೆ ಇಷ್ಟ ಆದರೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಧನ್ಯವಾದ.